ಮುನಿರತ್ನ ಅವರು ನಾನು ಏನೂ ತಪ್ಪು ಎಸಗಿಲಿಲ್ಲ, ನನ್ನ ಮೇಲೆ ಎಲ್ಲನೂ ಸಂಚು ನಡೆಸಿ ಈ ಥರ ನನಗೆ ತೊಂದರೆ ಕೊಡ್ತಾರೆ ಅನ್ನೋ ರೂಪದಲ್ಲಿ ಅವರು ಮಾಧ್ಯಮಗಳಲ್ಲಿ ನಿನ್ನೆಲ್ಲನೂ ನಾವು ಇದು ನೋಡಿದ್ವಿ. ಯಾರನ್ನೂ ರೇಪ್ ಮಾಡಲಿಲ್ಲ. ಕುಸುಮ ಅವರು ಮತ್ತು ಹನುಮಂತರಾಯಪ್ಪ ಅವರು ಸಂಚಿಂದ ಕಂಪ್ಲೇಂಟ್ ಕೊಡಿಸಿದ್ದಾರೆ. ಅವ್ರು ಬೇಕಂದರೆ ಅವ್ರು ಮಾಡಲಿಲ್ಲ ಅಂತೇಳ್ಬಿಟ್ಟು ಬಂದು ನನಗೆ ಆದಿಚುಂಚನಗಿರಿ ಕಾಲಭೈರೇಶ್ವರ ಮುಂದೆ ಬಂದು ಆನೆ ಮಾಡಲಿ ಅಂತೇಳಿ ಆಹ್ವಾನ ಕೊಡ್ತಾ ಇದ್ದಾರೆ. ಅವರು ಮಾಡಿರೋ ಕೃತ್ಯಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, 16 ವರ್ಷಗಳಿಂದ ನಾನು ಜೊತೆಗಿದ್ದೀನಿ. ಪ್ರಪಂಚದಲ್ಲಿ ಒಬ್ಬ ಕೆಟ್ಟ ಮನುಷ್ಯ ಏನು ಮಾಡಿಕೊಡ್ದೋ ಅಷ್ಟು ಕೃತ್ಯಗಳನ್ನ ಮುನಿರತ್ನ ಎಸಗಿದ್ದನ್ನು ನಾವು ಕಣ್ಣಾರ ನೋಡಿ ಬೇಸತ್ತು ನಾವು ಹೊರಗಡೆ ಬಂದಿರೋಂಥದ್ದು. ಇವತ್ತು ನಾನು ಏನೂ ಮಾಡಿಲ್ಲ ಅಂಥೇಳಿ ಅದನ್ನು ಜನಗಳ ಮುಂದೆ ತೋರ್ಸೋಕ್ಕೆ ಹೊರಟಿದ್ದಾರಲ್ಲ. ಹಾಗಾಗಿ ಹನುಮಂತರಾಯಪ್ಪ ಆಗಲಿ, ಕುಸುಮ ಅವರಾಗಲಿ, ಅವರು ಒಬ್ಬ ಸಮಾಜದಲ್ಲಿ ಅವರು ಒಬ್ಬರು ಲೀಡ್ರುಗಳು. ಯಾರೇ ನಮ್ಮ ಕಷ್ಟ ಅಂತ ಬಂದಾಗ ಅದ್ರ ಸ್ಪಂದಿಸೋದು ಅವ್ರ ಕರ್ತವ್ಯ. ಆ ರೀತಿ ನಮ್ಮ ಮಹಿಳೆ ಕಾಮಾಕ್ಷಿನೂ ಹೋಗಿದ್ದಾಗ ಅವ್ರು ಏನೋ ಸ್ಪಂದಿಸಿರ್ಬೋದು. ಹಂಗಂತೇಳ್ಬಿಟ್ಟು ಅವ್ರು ಹೇಳ್ಕೊಟ್ಟಿಲ್ವಲ್ಲ, ಹೋಗಿಂಥ ಮಹಿಳೆನ ಹೋಗ್ಬಿಟ್ಟು ಅತ್ಯಾಚಾರ ಮಾಡು, ಇಂಥವ್ರನ್ನ ಕರ್ಕೊಂಡು ಕಾಂಟ್ರಾಕ್ಟರ್ನ ಕಟ್ಟಕ್ಕೆ ಹೊಡಿ, ಇಂಥ ಅಧಿಕಾರಿಗಳನ್ನ ರೂಮಿಗೆ ಕೂಡ ಹಾಕ್ಬಿಟ್ಟು ಬಿಲ್ ಬರ್ಸ್ಕೊಂತ ಏನಾದರೂ ಕುಸುಮ ಅವ್ರು ಹೇಳಿದ್ರಾ? ಹನುಮಂತರಾಯಪ್ಪ ಅವ್ರು ಹೇಳಿದ್ರಾ? ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರಾ? ಡಿ ಕೆ ಸುರೇಶ್ ಅವ್ರು ಹೇಳಿದ್ರ? ಎಲ್ಲ ಕೃತ್ಯಗಳನ್ನ ಎಸಗ್ಬಿಟ್ಟು ಇವತ್ತು ಅವ್ರ ಮೇಲೆ ಇವ್ರ ಮೇಲೆ ಅದನ್ನು ತಿರ್ಚೋ ಕೆಲಸ ಮುನಿರತ್ನ ಮಾಡ್ತಾಯಿದ್ದಾರೆ. ಪದೇ ಪದೇ ಅವ್ರು ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿ ಬಂದ ಮೇಲೆ, ಅತ್ಯಾಚಾರ ಕೇಸಲ್ಲಿ ಜೈಲಿಗೆ ಹೋಗಿ ಬಂದ ಮೇಲೆ, ಜಾತಿ ನಿಂದನೆ ಕೇಸಲ್ಲಿ ಜೈಲಿಗೆ ಹೋಗಿ ಬಂದ ಮೇಲೆ ನಾನು ಏನೂ ತಪ್ಪೆಸಗಿಲ್ಲ, ಬನ್ರಿ ಕಾಲಭೈರೇಶ್ವರನ ದೇವಸ್ಥಾನ ಹತ್ರ ಆನೆ ಮಾಡಿರಿ, ಪ್ರಮಾಣ ಮಾಡಿರಿ ಅಂತ 3 ಸತಿ ತಮ್ಮನ್ನು ಕರೆದಿದ್ದಾರೆ. ಮೊದಲನೇ ಬಾರಿಗೆ ನನ್ನ ವಾಯ್ಸೇ ನಂದೇ FSL ವರದಿಯಲ್ಲಿ ಇದು ಮುನಿರತ್ನ ವಾಯ್ಸೆ ಅಂತ ದೃಢ ಆದರೆ ಒಂದು ಕ್ಷಣನೂ ನಾನು ಅಧಿಕಾರದಲ್ಲಿ ಇರಲ್ಲ, ನಾನು ಸ್ಪೀಕರ್ ಹತ್ರ ರಾಜೀನಾಮೆ ಕೊಟ್ಟು ನಾನು ಹೋಗ್ತೀನಿ ಅಂತ ಅವತ್ತು ಭಾಷೆ ಕೊಟ್ಟರು. ಆಮೇಲೆ ಆದಿಚುಂಚನಗಿರಿ ಕಾಲಭೈರೇಶ್ವರ ಮುಂದೆ ಬಂದು ಆನೆ ಮಾಡಿರಿ, ನಾನು ಮಾಡಲಿಲ್ಲ ಅಂತ ನಾನು ಆನೆ ಮಾಡ್ತೀನಿ, ನಾನು ಹಂಗೇನಾದ್ರೂ ನಾನು ತಪ್ಪೆಸಗಿದ್ರೆ ಅಲ್ಲೇ ರಕ್ತ ಸಾಯ್ತೀನಿ ಅಂತಲೂ ಅವರು ಅವತ್ತು ಮಾತು ಕೊಟ್ಟರು ಮುನಿರತ್ನ. ಅದಕ್ಕೆ ಫಲವಾಗಿ ನಮ್ಮ ದೇವರು ಇರೋದು ಸತ್ಯ ಅನ್ನೋದಕ್ಕೆ ಇಮ್ಮಿಡಿಯೇಟ್ ಅವನು ಮಾತಾಡಿ 2 ದಿವಸದಲ್ಲಿ FSL ರಿಪೋರ್ಟು ಮುನಿರತ್ನದೇ ಅಂತ ದೃಢ ಆಯಿತು. ಅದಾದಮೇಲೆ ಮುನಿರತ್ನಂದು ಭಾಷೆನೇ ಇಲ್ಲ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, FSL ರಿಪೋರ್ಟ್ ಬಂದು ಅರ್ಧ ಗಂಟೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲಿ ಕೊಟ್ಟರು ಮುನಿರತ್ನ ರಾಜೀನಾಮೆ? ಅದು ಕೊಡಲಿಲ್ಲ. ಅದಾದಮೇಲೆ ಇದ್ದಕ್ಕಿದ್ದಂಗೆ ಮೊನ್ನೆ 1 ವಾರದಲ್ಲಿ ಇದನ್ನು ಜನಗಳ ಮನಸ್ಸಿಂದ ತಿರುಚಬೇಕು. ಯಾಕಂದರೆ ನಮ್ಮ ಜನಗಳು ನಾವು ಹಾಗೇ ಇದ್ವಿ. ಇವತ್ತು ಮಾಡಿದ ನಾವು ಆಗಿರೋಂಥ ವಿಚಾರ ಸಂಜೆ ಮರೆತು ಬಿಡ್ತೀವಿ. ಆ ರೀತಿ ಮುನಿರತ್ನ ಮಾಡಿರೋಂಥ ಅತ್ಯಾಚಾರ, ಮುನಿರತ್ನ ಮಾಡಿರೋಂಥ ದೌರ್ಜನ್ಯ, ಜಾತಿ ನಿಂದನೆ ಮಾಡಿರೋಂಥದ್ದು, ಒಕ್ಕಲಿಗರನ್ನ ಮನೆಗೆ ಮಂಚಕ್ಕೆ ಹೆಣ್ಮಕ್ಳನ್ನ ಮಂಚಕ್ಕೆ ಕಲಿಸೋ, ನೀನು ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ತಾಯಿನ ಕಲಿಸೋ ಅಂತ ಕೇಳಿರೋಂಥ ಪದಗಳು ಇವೆಲ್ಲನೂ ಜನ ಮರಿಬೇಕು. ಮತ್ತೆ ಅವ್ರ ಹತ್ರ ನಾನು ಒಳ್ಳೆಯವನು ಅನಿಸ್ಕೋಬೇಕು ಅಂತೇಳಿ ಆತನೇ ಒಂದು ಸಂಚು ರೂಪಿಸಿ ಮೊನ್ನೆ ಒಂದು ಮೊಟ್ಟೆ ಹೊಡೆಸ್ಕೊಂಡು ನಾನು ಮೊಟ್ಟೆ ಹೊಡೆದ್ಬಿಟ್ರು ಅಂತ. ಸ್ವಾಮಿ ಮುನಿರತ್ನ ನಾನು ಒಂದು ಮಾತು ಕೇಳ್ತೀನಿ, ನಾನು ನಿಮ್ಮ ಜೊತೆ ಇದ್ದಾಗ ಎಷ್ಟು ಕಾಂಟ್ರಾಕ್ಟ್ಗಳನ್ನ ಕರ್ಕೊಂಡ್ಬಂದು ಹೊಡೆದು ನೀನು ದುಡ್ಡು ವಸೂಲಿ ಮಾಡಿದ್ಯಾ ನಾನು ಕಣ್ಣಾರೆ ನೋಡಿದ್ದೀನಿ. ಬಟ್ ಅದನ್ನು ನೇರವಾಗಿ ಅದನ್ನು ವೀಡಿಯೋ ಸಾಕ್ಷಿ ಕೊಡೋಕೆ ಆಗ್ತಾಯಿಲ್ಲ. ಎಷ್ಟು ಜನ ಇಂಜಿನಿಯರ್ಗಳನ್ನ ಎದುರಿಸ್ಬಿಟ್ಟು ನೀನು ಬಿಲ್ ಬರ್ಸ್ಕೊಂಡಿದ್ದೀಯಾ? ಎಷ್ಟು ಜನ ಅನಾಮಿಕರುಗಳಿಗೆ ನೀನು ಓಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಮನೆ ಬಾಗಿಲು ಕರ್ಕೊಂಬಂದು ಎಷ್ಟು ಜನಕ್ಕೆ ಹೊಡೆದಿದ್ಯಾ ಅನ್ನೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಅದರಲ್ಲಿ ಒಂದು ಸಣ್ಣ ಮೊಟ್ಟೆ ನಾನು ಮೊಟ್ಟೆ ಹೊಡೆದ್ಬಿಟ್ರು ಅಂತ ಇದೆಯಲ್ಲ, ನೀನು ಜನಗಳಿಗೆ ಕರ್ಕೊಂಡು ಮನೆಗೆ ಕೂಡಕ್ಕೆ ಎಷ್ಟು ಜನಕ್ಕೆ ಹೊಡೆದಾಕಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಅದು ಜನಗಳಿಗೆ ಏನಾದರೂ ಅದು ವೀಡಿಯೋ ಕೊಟ್ಟಿದ್ದ ಅಂದರೆ ಅವತ್ತು ಇಡೀ ಕರ್ನಾಟಕದಲ್ಲಿರೋ ಜನ ಪರ್ಕೆಗಳು ಎಡ್ಕೊಂಡು ಬಂದು ನೀನು ಮನೆ ಮುಂದೆ ಹೊಡೆದಿರೋರು ನಿನಗೆ ಅದು ಆಧಾರ ಇಲ್ಲ. ಇವತ್ತು ಬರೀ ಮೊಟ್ಟೆ ಹೊಡೆದಿದ್ದಕ್ಕೆ ಒಂದು ಓಡ್ ಬಂದು ಮೊಟ್ಟೆ ಬಂದಿರೋದು ಎಡಗಡೆ ಬಿದ್ದೈತೆ ಮುನಿರತ್ನನಿಗೆ. ಒಬ್ಬ ಓಡ್ ಬಂದ್ಬಿಟ್ಟು ಭಾಳ ಎಡಗಡೆ ಖರ್ಚಿಪ್ಪಿಕ್ತಾನೆ, ಒಬ್ಬ ಬಂದು ಹಿಂದ್ಗಡೆ ಖರ್ಚಿಪ್ತಾನೆ. ನಿಮ್ಮ ಸಂಸದರು ಹೇಳ್ತಾರೆ ಹಿಂದ್ಗಡೆ ಏನೋ ಬಲವಾಗಿ ಏಟು ಬಿದ್ದಿದೆ ಅಂತೇಳಿ ಸಂಸದರು ಡಾಕ್ಟರ್ ಮಂಜುನಾಥ್ ಅವರು ಹೇಳ್ತಾರೆ. ಏನು ನಾಟಕಗಳು ಇವೆಲ್ಲ? ಮೊಟ್ಟೆ ಹೊಡೆದು ಯಾರಾದರೂ ಸೀರಿಯಸ್ ಆಗಿ ವಾಮಿಟ್ ಬಂದು ನಿಮಗೆ ಸುಸ್ತಾಗಿ ಕೆಳಗಡೆ ಬೀಳಿದೆ ಅದು ಕಂಡಿದ್ದೀರಾ? ಅದೇ ಜಾಗದಲ್ಲಿ ಅವತ್ತಿನ ದಿವಸ ಮುನಿರತ್ನಂಗೆ ಮೊಟ್ಟೆ ಹೊಡೆದ್ರು ಅಂತೇಳಿ ಅಲ್ಲಿ ಯಾರನ್ನೋ ಹಿಡ್ಕೊಂಡು ಅವನೇ ಹುಡುಗನೇ ಮೊಟ್ಟೆ ಹೊಡೆದನ ಇಲ್ಲ ಅಲ್ಲಿ ಏನಾದರೂ ನೋಡೋಕ್ಕೆ ಬಂದಾಗ ಗೊತ್ತಿಲ್ಲ, ಅವ್ನು ಹಿಡ್ಕೊಂಡು ಕಲ್ಲೆತ್ಕೊಂಡು ಜಜ್ತಾರೆ ನಿನ್ನ ಕಾರ್ಯಕರ್ತರು. ಮುಖಾಮುಖಿ ಎಲ್ಲ ಗಾಯ ಮಾಡ್ತಾರೆ, ಹೊಟ್ಟೆಗೆಲ್ಲ ಹೊಡಿತಾರೆ, ಕಾಲದ ಚಿತ್ರಹಿಂಸೆ ಕೊಡ್ತಾರೆ. ಅವನು ಅದೇ ನಿನ್ನಾಗ ಅಡ್ಮಿಟ್ ಮಾಡಿರೋ KC ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ವಿಶ್ವಮೂರ್ತಿ ಅನ್ನೋ ಹುಡುಗನ್ನ. ಆ ಹುಡುಗನ್ನ 10 ನಿಮಿಷದಲ್ಲಿ ಡಾಕ್ಟ್ರುಗಳೆಲ್ಲ ಟ್ರೀಟ್ಮೆಂಟ್ ಮಾಡಿ ಬ್ಯಾಂಡೇಜ್ ಎಲ್ಲ ಸುತ್ತಿ ಅವನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಕಲ್ಲಲ್ಲಿ ಒದೆ ತಿಂದವನು 2 ನಿಮಿಷದಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಕಳಿಸ್ತೀರಾ? ಮೊಟ್ಟೆಯಲ್ಲಿ ಹೊಡೆದಿರೋವನ್ನ ಒಂದು ದಿನ ಎಲ್ಲ ಅಡ್ಮಿಟ್ ಮಾಡ್ಕೊತೀರಾ? ಅಷ್ಟು ಸೀರಿಯಸ್ಸಾ ನೀವು? ಒಬ್ಬ MLA ಅಂದರೆ ಒಂದು ಥರ ಟ್ರೀಟ್ಮೆಂಟು, ಸಾಮಾನ್ಯ ವ್ಯಕ್ತಿ ಅಂದಮೇಲೆ ಒಂದು ಥರ ಟ್ರೀಟ್ಮೆಂಟ್ ಆಯಿತು ಸರ್ಕಾರದಲ್ಲಿ. ಯಾವುದು ನ್ಯಾಯ ಇದು? ದಯವಿಟ್ಟು ಸಾರ್ವಜನಿಕರು ಇದನ್ನೆಲ್ಲ ಗಮನಿಸಬೇಕು. ಮುನಿರತ್ನನ್ ನಾಟಕನ ಗಮನಿಸಬೇಕು. ಮೊಟ್ಟೆ ಹೊಡೆದು ಸತ್ತಿರೋನ ಪ್ರಪಂಚದಲ್ಲಿ ಯಾರೂ ಇಲ್ಲ.
ಆಸಿಡ್ ದಾಳಿ ಅಂತ ಮೊಟ್ಟೆ ಹೊಡೆಯೋಕ್ಕೆ 2 ನಿಮಿಷ ಮುಂಚೆನೇ ಆಸಿಡ್ ದಾಳಿ ಅಂತ ನಿನ್ನ ಕಾರ್ಯಕರ್ತರು ಹೇಳ್ತಾರೆ. ಮೊಟ್ಟೆ ಒಳಗಡೆ ಆಸಿಡ್ ತುಂಬಿಸೋಕ್ಕಾಗುತ್ತಾ? ನೀನು ಆಸಿಡ್ ಹಾಕಿದ್ದ ಅಂದರೆ ಇವತ್ತು ನೀನು ಆರಾಮಾಗಿ ಓಡಾಡೋಕ್ಕಾಗ್ತಾ ಇತ್ತಾ? ನೀನೇ ಸಂಚು ರೂಪಿಸ್ಕೊಂಡು ಜನಗಳನ್ನ ನೀನು ಮಾಡಿರೋಂಥ ಕೃತ್ಯಗಳನ್ನೆಲ್ಲ ಜನ ಮರಿಬೇಕು ಅಂತೇಳಿ ಇವತ್ತಿನ ದಿವಸ ಈ ಕೆಲಸ ಕೊಡ್ತಾ ಇದ್ದೀರಾ ನೀವು ಜನಗಳಿಗೆ. ದಯವಿಟ್ಟು ಸಾರ್ವಜನಿಕರದಲ್ಲಿ ಕೇಳೋದನ್ನು ನಮಸ್ಕಾರ ಮಾಡಿ ಕೇಳ್ಕೊತೀನಿ. ಮುನ್ರತ್ನ ನಾಟಕನ ಯಾರು ನಂಬಬೇಡ್ರಿ. ಆತನಿಗೆ ಮೊಟ್ಟೆ ಏಟಿ ಅಂತ ದೊಡ್ಡ ವಿಚಾರ ಅಲ್ಲ. ಎಷ್ಟೋ ಜನಕ್ಕೆ ಆ ಕೊಟ್ಟಿರೋಂಥ ಹಿಂಸೆಗೆ ದೇವ್ರು ಕೊಟ್ಟಿರೋಂಥ ಶಿಕ್ಷೆಗಳು ಇವೆಲ್ಲನೂ. ಇವತ್ತು ಮುನ್ರತ್ನ ಪಡೋಂಥ ಅವಮಾನಗಳು ನಾನು ಮುನ್ರತ್ನ ಕೇಳ್ತಾ ಇರೋದು ಇಷ್ಟೇ. ಕೋರ್ಟಲ್ಲಿ ಇವತ್ತು ನಿನ್ನೆ ಕಾಲಭೈರೇಶನ ಹತ್ರ ಬಂದು ಆನೆ ಮಾಡಿರಿ ಅಂತ ಹನುಮಂತರಾಯಪ್ಪನ ಇವ್ರನ್ನ ಕೇಳಿದ್ರು. ಅವ್ರು ಯಾಕೆ ಬಂದು ಆನೆ ಮಾಡಬೇಕು? ನಮಗೆ ನನ್ನ ಜಾತಿಗೆ ನಾನು ಒಬ್ಬ ದಲಿತ, ನಿನ್ನ ಒಲಿಯ ಅಂತ ನನ್ನ ಕರೆದಿರೋವಂಥದ್ದಕ್ಕೆ ನಾನು ಬಂದು ನಾನು ಇವತ್ತು ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾನು ಆನೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ನನ್ನ ಸ್ನೇಹಿತರ ಮುಖಾಂತರ ನನ್ನ ಬೈದಿರೋದಕ್ಕೆ. ನಾನು ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಆ ಮಹಿಳೆ ಕಾಮಾಕ್ಷಿ ಅಂತ ಬಂದಿದ್ದಾರೆ. ಅತ್ತೆ ನನಗಾಗಿರೋದು ನಿಜ ಅಂತೇಳಿ ಆನೆ ಮಾಡೋಕ್ಕೆ ಆಕೆ ಬಂದಿದ್ದಾರೆ. ಲಂಚ ಕೇಳಿ ರೂಮ್ಗೆ ಕಟ್ಟಾಕಿ ಹೊಡೆದಿರೋದು ಚೆಲುವರಾಜ್ ಬಂದು ರೆಡಿ ಇದ್ದಾರೆ. ಈ ರೀತಿ ನಮ್ಗೆ ಯಾರು ನೊಂದಿದ್ದೀವಿ ನಾವೆಲ್ಲರೂ ಆನೆ ಮಾಡೋದಕ್ಕೆ ಇವತ್ತು ಕಾಲಭೈರೇಶ್ವರ ದೇವಸ್ಥಾನಕ್ಕೆ ನಾವೆಲ್ಲ ಹೊರಟಿದ್ದೀವಿ. ಮುನಿರತ್ನ ಅದಕ್ಕೆ ತಕ್ಕಂತೆ ನಿನ್ನೆ ಅವ್ರು ಆಹ್ವಾನ ಕೊಟ್ಟರು, ಮುನಿರತ್ನ ಕಾಲಭೈರೇಶ್ವರ ಹತ್ರ ಬಂದು ಆನೆ ಮಾಡಿರಿ ಅಂತೇಳಿ. ಅದಕ್ಕೆ ತಕ್ಕಂತೆ ಇವತ್ತು ಚಾರ್ಜ್ ಶೀಟ್ ಕೋರ್ಟಲ್ಲಿ ಸಲ್ಲಿಕೆ ಆಗಿದೆ. ಏಡ್ಸ್ ಹರಡೋಂಥವ್ರು ಪ್ಲಾನ್ ಮಾಡಿ ಮುನಿರತ್ನ ಎಸಗಿರೋದು ಸತ್ಯ ಅನ್ನೋದು ಇವತ್ತು ನಾವು ಈಗ ಬೆಳಗ್ಗೆ ಬರತ್ತಂತೆ ನಾನು ಪೇಪರಲ್ಲಿ ನೋಡಿದೆ, ಟಿ ವಿಗಳಲ್ಲಿ ನೋಡಿದೆ. ಅದೇ ರೀತಿಯಲ್ಲಿ ಕಾಮಾಕ್ಷಿ ಮೇಲೆ ಅತ್ಯಾಚಾರ ಎಸಗಿರೋದು ಸತ್ಯ ಅಂತೇಳಿ ಚಾರ್ಜ್ ಶೀಟ್ ಸಲ್ಲಿಸ್ತಾ ಇದ್ದಾರೆ, ತಲಿಸಿದ್ದಾರೆ ಅಂತೇಳಿ ಇವತ್ತು ಟಿ ವಿಯಲ್ಲಿ ನೋಡಿದ್ದೀನಿ. ಇದೇ ದೇವರು, ಕಾಲಭೈರೇಶ್ವರ ದೇವರು ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿನ್ನೆ ನೀನು ನುಡಿದಿದ್ಯಾ, ಇವತ್ತು ನೀನು ಅಪರಾಧಿ ಅಂತ ಹೇಳ್ಬಿಟ್ಟು ನಿನ್ನ ಮೇಲೆ ಅಪರಾಧ ಪಟ್ಟಿ ಕೋರ್ಟಲ್ಲಿ ಸಲ್ಲಿಸಿದ್ದಾರೆ. ಇದಕ್ಕೆ ಮುಂದೆ ನಾನು ಮುನ್ರತ್ನ ಹೇಳ್ತಾ ಇರೋದು, ನಿನ್ನ ಜೈಲಿಗೆ ಹಾಕಿಯೋ ನಿನಗೆ ಶಿಕ್ಷೆ ಕೊಡಿಸೋ ಇದೆಲ್ಲ ಮಾಡೋಂಥದ್ದೆಲ್ಲ ನಮ್ಮ ಗುರಿ. ನಿನ್ನೆಲ್ಲ ಕೆಟ್ಟು ಒಂದು ದೆವ ಸೇರ್ಕೊಂಡಿದೆಯಲ್ಲ, ಲಂಚ ಕೇಳಬೇಕು, ಬಡವ್ರನ್ನ ಒದಿಬೇಕು, ಜಾತಿ ನಿಂದನೆ ಮಾಡಬೇಕು, ಇಂಥ ಒಂದು ಕೆಟ್ಟದ್ದು ಒಂದು ಇದೆಯಲ್ಲ, ದೆವ ಇದೆಯಲ್ಲ, ಅದನ್ನು ಹೊರಗಡೆ ಕಲಿಸಿ ನೀನು ಸಾಮಾನ್ಯ ಮನುಷ್ಯನಾಗಿ ಒಳ್ಳೆಯವನಾಗಿ ಬದುಕಬೇಕಪ್ಪ ಅಂತ ನಾವು ದೇವ್ರ ಹತ್ರ ಕೇಳ್ಕೊತೀವಿ. ನೀನು ಕೆಟ್ಟದಾಗಬೇಕಂತ ನಾವು ಎಲ್ಲೂ ಕೇಳ್ಕೊಳ್ಳಲ್ಲ. ಆದರೆ ಪದೇ ನೀನು ಮಾಡೋ ಕೃತ್ಯಗಳನ್ನ ಮುಚ್ಚಿಕ್ಕಿ ಮತ್ತೆ ಹೊಸದಾಗಿ ತಿರ್ಗಿ ಮಾಡೋವಂಥ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೆಯಲ್ಲ, ಅದು ತಪ್ಪು. ಬಹಿರಂಗವಾಗಿ ಇವತ್ತು ನಿಮಗೆ ಟೈಮು ಇಲ್ಲ, ದೇವ್ರ ಮುಂದೆ ಬಾ, ಕಾಲಭೈರೇಶನ ಹತ್ರ ನಾವು ಹೋಗ್ತಾ ಇದ್ದೀವಿ, ನೀನು ಬಾ. ನಾವು ನಮ್ಗೆ ತೊಂದರೆ ಆಗಿದೆ ಅನ್ನೋದಕ್ಕೆ ನಾವು ಸತ್ಯ ಮಾಡ್ತೀವಿ. ನೀನು ತಿದ್ದುಕೊನೋ ಒಂದು ಮನೋಭಾವ ಇದ್ದು ನಿನಗೆ ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಬೇಕಂತ ಏನಾದರೂ ಇದ್ದರೆ ದೇವ್ರ ಹತ್ರ ಬಂದು ಇಷ್ಟು ದಿನ ನಾನು ಮಾಡಿದ್ದು ನನ್ನ ತಪ್ಪುಗಳನ್ನ ಕ್ಷಮಿಸು ದೇವರೇ, ಇನ್ಮೇಲೆ ಒಳ್ಳೆ ಮನುಷ್ಯನಾಗಿ ನಾನು ಬದುಕ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬಂದು ನಿನ್ನ ತಪ್ಪನ್ನ ಅರಿವು ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗೋ ಖಂಡಿತ ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಇಲ್ಲಾಂದರೆ ಆ ದೇವರೇ ನಿನಗೇನು ಶಿಕ್ಷೆ ಕೊಡ್ತಾ ಇದ್ದಾನೆ. ಈಗ ನಾವೆಲ್ಲ ಆದಿಚುಂಚನಗಿರಿ ದೇವಸ್ಥಾನಕ್ಕೆ ನಮ್ಗಾಗಿರೋ ಕೃತ್ಯ ನಿಜ ಅಂತೇಳಿ ಹೇಳೋದಕ್ಕೆ ನಾವು ಸತ್ಯ ಮಾಡೋಕ್ಕೆ ನಾವೆಲ್ಲ ಹೊರಟಿದ್ದೀವಿ.